ಇನ್ನು ನೆದರ್ಲ್ಯಾಂಡ್ನಲ್ಲಿ ಯಹೂದಿ ಶಾಲೆ ಮೇಲೆ ದಾಳಿಯಾಗಿದೆ. ಆ ಸ್ಫೋಟದಿಂದಾಗಿ ಯಹೂದಿಗಳ ಶಾಲೆಗೆ ಹಾನಿಯಾಗಿದೆ. ಯಹೂದಿ ಸಮುದಾಯದ ಮೇಲೆ ಉದ್ದೇಶಪೂರ್ವಕವಾದಂತಹ ದಾಳಿ ಇದು ಅಂತ ಆಮ್ಸ್ಟರ್ಡ್ಯಾಮ್ ಮೇಯರ್ ಹೇಳ್ತಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಒಂದು ಕಡೆ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ನೆದರ್ಲ್ಯಾಂಡ್ನಲ್ಲಿರುವಂತಹ ಯಹೂದಿಗಳ ಶಾಲೆ ಮೇಲೆ ಸ್ಫೋಟ. ಇದು ಯಹೂದಿ ಸಮುದಾಯದ ಮೇಲೆ ಉದ್ದೇಶಪೂರ್ವಕವಾಗಿ ಆಗಿರುವಂತಹ ದಾಳಿ ಅಂತ ಆಮ್ಸ್ಟರ್ಡ್ಯಾಮ್ ಮೇಯರ್ ಹೇಳ್ತಿದ್ದಾರೆ. ಹಾಗಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಯಹೂದಿಗಳನ್ನು ಗುರಿಯಾಗಿಸಿ ದಾಳಿ ಮಾಡುವಂತಹ ಒಂದು ಸಂಚು ಕೂಡ ನಡೀತಾ ಇದೆಯಾ? ನೆದರ್ಲ್ಯಾಂಡಲ್ಲಿ ಆಗಿರುವಂತಹ ಘಟನೆ ಇದು. ಶಾಲೆಗೆ ಹಾನಿಯಾಗಿದೆ, ಅಲ್ಲೊಂದು ಸ್ಫೋಟ ಆಗಿದೆ. ಇದು ಉದ್ದೇಶಪೂರ್ವಕವಾದಂತಹ ದಾಳಿ ಅಂತ ಆಮ್ಸ್ಟರ್ಡ್ಯಾಮ್ ಮೇಯರ್ ಹೇಳ್ತಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ಒಂದು ಕಡೆ ತಾರಕಕ್ಕೇರ್ತಾ ಇರುವಂತಹ ಸಂದರ್ಭದಲ್ಲಿ ನೆದರ್ಲ್ಯಾಂಡ್ನಲ್ಲಿ ಯಹೂದಿ ಶಾಲೆ ಮೇಲಾಗಿರುವಂತಹ ದಾಳಿ ಯಾರ ದ್ವೇಷ ಎಲ್ಲಿ ತೀರಿಸಲಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ಇದು ಉದ್ದೇಶಪೂರ್ವಕ ದಾಳಿ ಅಂತ ಆಮ್ಸ್ಟರ್ಡ್ಯಾಮ್ ಮೇಯರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಹೂದಿ ಶಾಲೆ ಮೇಲಾಗಿರುವಂತಹ ಈ ದಾಳಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಇರಾನ್ನಲ್ಲಿ ಒಂದು ಶಾಲೆ ಮೇಲೆ ದಾಳಿಯಾಯಿತು. ನಾನಲ್ಲ ಅಂತ ಇಸ್ರೇಲ್ ಅಮೆರಿಕ ಹೇಳ್ತಾ ಇತ್ತು. ಆದರೆ ಇರಾನ್ ಒಂದಿಷ್ಟು ವಿಜುವಲ್ಸ್ಗಳನ್ನ ಬಿಡುಗಡೆ ಮಾಡಿ ಇದು ಅಮೆರಿಕಾನೇ ನಡೆಸಿದಂತಹ ದಾಳಿ ಅಂತಿತ್ತು. ಒಟ್ಟಾರೆ ಈ ಯುದ್ಧದ ಸಂದರ್ಭದಲ್ಲಿ ನೂರಾರು ಮಕ್ಕಳ ಮಾರಣ ಹೋಮ ಆಗೋಯ್ತು. ಆದರೆ ಅದರ ಬೆನ್ನಲ್ಲೇ ನೆದರ್ಲ್ಯಾಂಡಲ್ಲಿ ಆಗಿರೋದು ಕಳವಳಕಾರಿ.